Hi, this is Kavita GK, teaching intern from Vidya Poshak. Hi guys, today we'll start the new lesson, that is What I Want for You and Every Child, a letter from Obama to his daughters. ಇವತ್ತು ನಾವು ಒಂದು ಹೊಸ ಪಾಠ ಶುರು ಮಾಡೋಣ. ಅದೇನೆಂದರೆ ವಾಟ್ ಐ ವಾಂಟ್ ಫಾರ್ ಯು ಆ್ಯಂಡ್ ಎವ್ರಿ ಚೈಲ್ಡ್. ನಾನು ನಿಮಗೋಸ್ಕರ ಏನನ್ನ ಬಯಸ್ತೇನೆ ಮತ್ತು ಎಲ್ಲ ಮಕ್ಕಳಿಗೋಸ್ಕರ ಏನನ್ನ ಬಯಸ್ತೇನೆ ಅಂತ ಬರಾಕ್ ಒಬಾಮಾ ಅವರು ಅವರ ಮಗಳಿಗೆ ಬರೆದಂತಹ ಪತ್ರ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಲೆಸನ್. In this tender, beautiful and emotional letter to his daughters, Malaya 10 years old and Sasha 7 years old, America's former President Barack Obama tells his children why he decided to contest for the president's post. He also tells us what he wants for his children. ಈ ಒಂದು ಸೆಂಟಿಮೆಂಟಲ್ ಅಥವಾ ಭಾವುಕ, ಸುಂದರ, ಭಾವನಾತ್ಮಕ, ಎಮೋಷನಲ್ ಲೆಟರನ್ನು ಬರಾಕ್ ಒಬಾಮಾ ಅವರು ಅವ್ರ ಮಕ್ಕಳಿಗೆ ಬರೆದಿದ್ದಾರೆ. ಅವರ ಮಕ್ಕಳ ಹೆಸರು ಮಲಿಯಾ ಮತ್ತು ಸಾಶಾ. ಮಲಿಯಾ 10 ವರ್ಷ ಹಾಗೂ ಸಾಶಾ 7 ವರ್ಷ ವಯಸ್ಸವರಿಗೆ. ಅವರು ಅಮೇರಿಕಾದ ಮಾಜಿ ರಾಷ್ಟ್ರಪತಿಗಳು. ಬರಾಕ್ ಒಬಾಮಾ ಟೆಲ್ಸ್ ಹಿಸ್ ಚಿಲ್ಡ್ರನ್, ಅವ್ರ ಮಕ್ಕಳಿಗೆ ಅವ್ರ ಈ ಲೆಟರಲ್ಲಿ ಹೇಳ್ತಿದ್ದಾರೆ ಏನಂತ, ವೈ ಹಿ ಡಿಸೈಡೆಡ್ ಟು ಕಂಟೆಸ್ಟ್ ಫಾರ್ ದ ಪ್ರೆಸಿಡೆಂಟ್ಸ್ ಪೋಸ್ಟ್. ಅವರು ರಾಷ್ಟ್ರಪತಿ ಹುದ್ದೆಗಾಗಿ ಯಾಕೆ ಸ್ಪರ್ಧೆಗೆ ಇಳಿದ್ರು ಅಂತ ಈ ಪತ್ರದ ಮುಖಾಂತರ ಅವರು ಅವ್ರ ಮಕ್ಕಳಿಗೆ ಹೇಳ್ತಿದ್ದಾರೆ. ಹಿ ಆಲ್ಸೋ ಟೆಲ್ಸ್ ಅಸ್, ನಮಗೂ ಕೂಡ ಹೇಳ್ತಿದ್ದಾರೆ, ವಾಟ್ ಹಿ ವಾಂಟ್ಸ್ ಫಾರ್ ಹಿಸ್ ಚಿಲ್ಡ್ರನ್. ಅವರು ಅವ್ರ ಮಕ್ಕಳಿಗೋಸ್ಕರ ಏನನ್ನ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನ ನಮಗೂ ಕೂಡ ಅವರು ಈ ಪತ್ರದ ಮುಖಾಂತರ ಹೇಳ್ತಿದ್ದಾರೆ. ಸೊ ಈ ಪತ್ರದಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ನೋಡೋಣ. ಡಿಯರ್ ಮಲಿಯಾ ಅಂಡ್ ಸಾಶಾ, I know that you have both had a lot of fun these last 2 years on the campaign trail, going to picnics and parades and state fairs, eating all sorts of junk foods your mother and I probably should not have let you have. But I also know that it hasn't always been easy for you and mom, and that as excited as you both are about that new puppy, it does not make up for all the time we have been apart. I know how much I have missed these past 2 years, and today I want to tell you a little more about why I decided to take our family on this journey. ಒಬಾಮಾ ಅವರು ತಮ್ಮ ಪ್ರೀತಿಯ ಮಕ್ಕಳಿಗೆ ಹೇಳ್ತಿದ್ದಾರೆ, ಐ ನೋ ದಟ್ ಯು ಹ್ಯಾವ್ ಬೋತ್ ಹ್ಯಾಡ್ ಅ ಲಾಟ್ ಆಫ್ ಫನ್. ನನಗೆ ಗೊತ್ತು ನೀವಿಬ್ಬರು ಕೂಡ ಬಹಳಷ್ಟು ಖುಷಿಯಿಂದ ಇದ್ದೀರಿ ಈ ಕಳೆದ 2 ವರ್ಷಗಳಿಂದ. ಯಾಕೆ ಅಂದರೆ ಆನ್ ದ ಕಂಪೈನ್ ಟ್ರಯಲ್, ಗೋಯಿಂಗ್ ಟು ಪಿಕ್ನಿಕ್ಸ್ ಆ್ಯಂಡ್ ಪ್ಯಾರಾಡೈಸ್ ಆ್ಯಂಡ್ ಸ್ಟೇಟ್ ಫೇರ್ಸ್. ಯಾವುದರಿಂದ ನೀವು ಕಳೆದ 2 ವರ್ಷಗಳಿಂದ ಇಷ್ಟು ಖುಷಿಯಾಗಿದ್ದೀರಿ ಅಂದರೆ, ಅವರು ಎಲೆಕ್ಷನ್ಗೆ ಪ್ರೆಸಿಡೆಂಟ್ ಆಗಬೇಕು ಅನ್ನೋ ಸ್ಪರ್ಧೆಗಳಿದಾಗ ಅದರ ಪ್ರಚಾರದ ದಾರಿಯಲ್ಲಿ ಮತ್ತು ಅದರ ಮೇಲೆ ಹೋಗುವಂಥ ಪಿಕ್ನಿಕ್ಗಳು, ಅವರ ತಂದೆಯ ಮೆರವಣಿಗೆಗಳು, ಹಾಗೆ ಜಾತ್ರೆಗಳು, ಈಟಿಂಗ್ ಆಲ್ ಸಾರ್ಟ್ಸ್ ಆಫ್ ಜಂಕ್ ಫುಡ್ಸ್, ಎಲ್ಲ ರೀತಿಯ ಜಂಕ್ ಫುಡ್ಸನ್ನು ತಿನ್ಕೊಂಡು, ಯುವರ್ ಮದರ್ ಆ್ಯಂಡ್ ಐ ಪ್ರಾಬಬ್ಲಿ ಶುಡ್ ನಾಟ್ ಹ್ಯಾವ್ ಲೆಟ್ ಯು ಹ್ಯಾವ್. ಆ ಜಂಕ್ ಫುಡ್ಸ್ನೆಲ್ಲ ತಿನ್ನೋಕ್ಕೆ ನಾನು ಮತ್ತು ನಿಮ್ಮಮ್ಮ ನಿಮ್ಮನ್ನು ಬಿಡ್ತಿರ್ಲಿಲ್ಲ. ಬಟ್ ಐ ಆಲ್ಸೋ ನೋ ದ್ಯಾಟ್ ಇಟ್ ಹ್ಯಾಸ್ ನಾಟ್ ಆಲ್ವೇಸ್ ಬೀನ್ ಈಸಿ ಫಾರ್ ಯು ಆ್ಯಂಡ್ ಮಾಮ್. ಆದರೂ ಕೂಡ ನಾನು ಅನ್ಕೋತೀನಿ, ಬಟ್ ಐ ಆಲ್ಸೋ ನೋ, ಆದರೂ ನನಗೆ ಗೊತ್ತು, ದಟ್ ಇಟ್ ಹ್ಯಾಸ್ ನಾಟ್ ಆಲ್ವೇಸ್ ಬೀನ್ ಈಸಿ. ಆದರೆ ಇದು ಅಷ್ಟು ಸರಳ ಇರ್ತಿರ್ಲಿಲ್ಲ ಫಾರ್ ಯು ಆ್ಯಂಡ್ ಮಾಮ್, ನಿಮಗೆ ಮತ್ತು ಅಮ್ಮನಿಗೆ. ಆ್ಯಂಡ್ ದಟ್ ಆಸ್ ಎಕ್ಸೈಟೆಡ್ ಆಸ್ ಯು ಬೋತ್ ಆರ್ ಅಬೌಟ್ ದಟ್ ನ್ಯೂ ಪಪ್ಪಿ. ನಿಮಗೆ ಅವ್ರ ಮನೆಯಲ್ಲಿ ಒಂದು ಪೆಟ್ ಇರುತ್ತೆ, ಪಪ್ಪಿ ಅಂದರೆ ನಾಯಿ. ನೀವು ಆ ಪಪ್ಪಿಗೋಸ್ಕರ ಭಾಳ ಎಕ್ಸೈಟೆಡ್ ಆಗಿರ್ತಿದ್ರಿ. ಇಟ್ ಡಸ್ ನಾಟ್ ಮೇಕ್ ಅಪ್ ಫಾರ್ ಆಲ್ ದ ಟೈಮ್ ವಿ ಹ್ಯಾವ್ ಬೀನ್ ಅಪಾರ್ಟ್. ಆದರೆ ಅದು ಯಾವಾಗ್ಲೂ ರೆಡಿ ಆಗಿರ್ತಿರ್ಲಿಲ್ಲ. ಆಲ್ ದ ಟೈಮ್, ಎಲ್ಲ ಟೈಮಲ್ಲಿ. ವಿ ಹ್ಯಾವ್ ಬೀನ್ ಅಪಾರ್ಟ್, ನಮ್ಮನ್ನು ಹೊರತುಪಡಿಸಿ. ಐ ನೋ ಹೌ ಮಚ್ ಐ ಹ್ಯಾವ್ ಮಿಸ್ಡ್ ದೀಸ್ ಪಾಸ್ಟ್ 2 years. ನನಗೆ ಗೊತ್ತು ನಾನು ಈ ಕಳೆದ 2 ವರ್ಷಗಳನ್ನು ಎಷ್ಟು ಮಿಸ್ ಮಾಡ್ಕೋತಿದ್ದೀನಿ ಅಂತ ನನಗೆ ಗೊತ್ತು. ಆ್ಯಂಡ್ ಟುಡೇ, ಮತ್ತು ಇವತ್ತು, ಐ ವಾಂಟ್ ಟು ಟೆಲ್ ಯು, ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಂದರೆ, ಅ ಲಿಟಲ್ ಮೋರ್ ಅಬೌಟ್ ವೈ ಐ ಡಿಸೈಡೆಡ್ ಟು ಟೇಕ್ ಅವರ್ ಫ್ಯಾಮಿಲಿ ಆನ್ ದಿಸ್ ಜರ್ನಿ. ನಾನಿವತ್ತು ನಿಮಗೆಲ್ಲ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ನಾನು ಯಾಕೆ ನನ್ನ ಕುಟುಂಬವನ್ನು ಈ ನನ್ನ ರಾಜಕೀಯದ ಜರ್ನಿಗೆ ಯಾಕೆ ಆಯ್ಕೆ ಮಾಡ್ಕೊಂಡೆ ಅನ್ನೋದನ್ನು ನಾನು ಇವತ್ತು ನಿಮಗೆ ಹೇಳ್ತೀನಿ ಅಂತ ಬರಾಕ್ ಒಬಾಮಾ ಅವರು ತಮ್ಮ ಮಕ್ಕಳಿಗೆ ಹೇಳ್ತಿದ್ದಾರೆ.
When I was a young man, I thought life was all about me, about how I would make my way in the world, become successful, and get the things I want. But then the two of you came into my world with all your courtesy and mischief and those smiles that never fail to fill my heart and light up my day. ಅವ್ರೇನು ಹೇಳ್ತಿದ್ದಾರೆ ಅಂದರೆ, ವೆನ್ ಐ ವಾಸ್ ದ ಯಂಗ್ ಮ್ಯಾನ್, ನಾನು ಚಿಕ್ಕವನಿದ್ದಾಗ, ಐ ಥಾಟ್, ಅವ್ರು ಅಂದ್ಕೊಂಡಿದ್ರು, ಅವ್ರ ವಿಚಾರದ ಪ್ರಕಾರ ಏನಂದರೆ, ಲೈಫ್ ವಾಸ್ ಆಲ್ ಅಬೌಟ್ ಮೀ, ಎಲ್ಲ ಜೀವನ ಅಂದರೆ ಎಲ್ಲ ನನ್ನಿಂದ ಮಾತ್ರ, ಅಬೌಟ್ ಹೌ ಐ ವುಡ್ ಮೇಕ್ ಮೈ ವೇ, ಹೆಂಗೆ ನಾನು ನನ್ನ ದಾರಿಯನ್ನು ಈ ಪ್ರಪಂಚದಲ್ಲಿ ಕಂಡುಕೊಳ್ಳೋದು, ಅದು ಯಶಸ್ಸಿನ ದಾರಿಯನ್ನು ಹೆಂಗೆ ಕಂಡುಕೊಳ್ಳೋದು ಅನ್ನೋದು ಮಾತ್ರ ನನ್ನ ಯೋಚನೆ ಆಗಿತ್ತು. ಆ್ಯಂಡ್ ಗೆಟ್ ದ ಥಿಂಗ್ಸ್ ಐ ವಾಂಟ್, ಮತ್ತು ನನಗೆ ಬೇಕಾಗಿರುವಂತಹ ಅದನ್ನು ಪಡ್ಕೊಳ್ಳೋದು ಹೆಂಗೆ ಅನ್ನೋದು ಮಾತ್ರ ನನ್ನ ಯೋಚನೆ ಆಗಿತ್ತು. ಆದರೆ ಬಟ್ ದೆನ್ ದ ಟೂ ಆಫ್ ಯು ಕೇಮ್ ಇನ್ ಟು ಮೈ ವರ್ಲ್ಡ್, ಆದರೆ ನೀವಿಬ್ಬರು ಯಾವಾಗ ನನ್ನ ಜೀವನದಲ್ಲಿ ಬಂದ್ರಿ, ವಿತ್ ಆಲ್ ಯುವರ್ ಕರ್ಟಸಿ ಆ್ಯಂಡ್ ಮಿಸ್ಚೀಫ್, ಆ ನಿಮ್ಮ ಕಾಳಜಿ ಮತ್ತು ನಿಮ್ಮ ಕಿಡಿಗೇಡಿತನ, ಮಿಸ್ಚೀಫ್ ಅಂದರೆ ಕಿಡಿಗೇಡಿತನ ಅನ್ನಂಗೆ, ಅಂದರೆ ಅವ್ರ ಕಾಮಿಡಿ, ಆ್ಯಂಡ್ ದೋಸ್ ಸ್ಮೈಲ್ಸ್, ಆ ನಗುಗಳು, ದಟ್ ನೆವರ್ ಫೇಲ್ ಟು ಫಿಲ್ ಮೈ ಹಾರ್ಟ್ ಆ್ಯಂಡ್ ಲೈಟ್ ಅಪ್ ಮೈ ಡೇ, ಆ ನಿಮ್ಮ ನಗು, ನಿಮ್ಮ ಹಾಸ್ಯ, ಅವೆಲ್ಲವೂ ಕೂಡ ನನ್ನ ಹೃದಯವನ್ನು ತುಂಬುತ್ತವೆ ಮತ್ತು ನನ್ನ ದಿನದ ಬೆಳಕು ಅವೆಲ್ಲ, ಪ್ರತಿದಿನದ ಬೆಳಕು ಅವೆಲ್ಲ ಅಂತ ಅವರು ಹೇಳ್ತಿದ್ದಾರೆ. ಆ್ಯಂಡ್ ಸಡನ್ಲಿ ಆಲ್ ಮೈ ಬಿಗ್ ಪ್ಲಾನ್ಸ್ ಫಾರ್ ಮೈ ಸೆಲ್ಫ್ ಡಿಡ್ ನಾಟ್ ಸೀಮ್ ಸೋ ಇಂಪಾರ್ಟೆಂಟ್ ಎನಿಮೋರ್. ಆದರೆ ನನಗೆ ಇದ್ದಕ್ಕಿದ್ದಂಗೆ ಅನಿಸ್ಲಿಕ್ಕೆ ಶುರುವಾಯಿತು, ಆಲ್ ಮೈ ಬಿಗ್ ಪ್ಲಾನ್ಸ್, ಈ ಎಲ್ಲ ನನ್ನ ದೊಡ್ಡ ದೊಡ್ಡ ಪ್ಲ್ಯಾನ್ಗಳು ನನ್ನಷ್ಟಕ್ಕೆ ನನಗೆ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿಲ್ಲ. ಐ ಸೂನ್ ಫೌಂಡ್ ದಟ್ ದ ಗ್ರೇಟೆಸ್ಟ್ ಜಾಯ್ ಇನ್ ಮೈ ಲೈಫ್ ವಾಸ್ ದ ಜಾಯ್ ಐ ಸಾ ಇನ್ ಯುವರ್ಸ್. ನಾನು ಕಂಡುಕೊಂಡೆ ಏನಂದರೆ, ಗ್ರೇಟೆಸ್ಟ್, ತುಂಬ ಅತ್ಯಂತ ಪ್ರಮುಖವಾದಂತಹ ಸಂತೋಷ ಏನು ನನ್ನ ಜೀವನದಲ್ಲಿ ಅದಂದರೆ, ಅದು ನಿಮ್ಮ ಖುಷಿ, ನನ್ನ ಖುಷಿ ಅನ್ನೋದನ್ನು ನಾನು ನಿಮ್ಮ ಖುಷಿಯಲ್ಲಿ ಕಂಡುಕೊಂಡೆ ಅಂತ ಅವರು ಹೇಳ್ತಿದ್ದಾರೆ. ಆ್ಯಂಡ್ ಐ ರಿಯಲೈಸ್ಡ್ ದಟ್ ಮೈ ಓನ್ ಲೈಫ್ ವುಡ್ ನಾಟ್ ಕೌಂಟ್ ಫಾರ್ ಮಚ್ ಅನ್ಲೆಸ್ ಐ ವಾಸ್ ಏಬಲ್ ಟು ಎನ್ಶೋರ್ ದಟ್ ಯು ಹ್ಯಾಡ್ ಎವ್ರಿ ಆಪರ್ಚುನಿಟಿ ಫಾರ್ ಹ್ಯಾಪಿನೆಸ್ ಆ್ಯಂಡ್ ಫುಲ್ಫಿಲ್ಮೆಂಟ್ ಇನ್ ಯುವರ್ಸ್. I realized that my own life would not count for much unless I was able to ensure that you had every opportunity for happiness and fulfillment in yours. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ನನ್ನಷ್ಟಕ್ಕೆ ಮಾತ್ರ, ನನ್ನ ಜೀವನ ಮಾತ್ರ ಸಾರ್ಥಕ ಅನಿಸೋದಿಲ್ಲ ಎಲ್ಲಿವರೆಗೂ ಐ ವಾಸ್ ಏಬಲ್ ಟು ಎನ್ಶೋರ್, ನಾನು ನಿಮಗೆ ಭರವಸೆ ಕೊಡ್ತೀನಿ, ದಟ್ ಯು ಹ್ಯಾಡ್ ಎವ್ರಿ ಆಪರ್ಚುನಿಟಿ ಫಾರ್ ಹ್ಯಾಪಿನೆಸ್, ನಿಮಗೆ ಪ್ರತಿಯೊಂದು ಅವಕಾಶ ಇದೆ ನಿಮ್ಮ ಖುಷಿಗೋಸ್ಕರ, ನಿಮ್ಮ ಸ್ಯಾಟಿಸ್ಫ್ಯಾಕ್ಷನಿಗೋಸ್ಕರ ನಾನೇನು ಮಾಡ್ತೇನಲ್ಲ ಅದು ಜೀವನ, ನನ್ನಷ್ಟಕ್ಕೆ ನಾನು ಕಂಡುಕೊಂಡಂಥ ಜೀವನ ನಂದಲ್ಲ. ನಿಮ್ಮ ಫುಲ್ಫಿಲ್ಮೆಂಟಿಗೋಸ್ಕರ, ನಿಮ್ಮ ಹ್ಯಾಪಿನೆಸ್ಗೋಸ್ಕರ ನಿಮಗೆ ಏನು ಅವಕಾಶಗಳು ಬೇಕು ಅದನ್ನು ನಿಮಗೆ ದೊರಕಿಸ್ಕೊಡ್ಲಿಕ್ಕೋಸ್ಕರ ನಾನೇನು ಮಾಡ್ತೇನಲ್ಲ ಅದು ಜೀವನ ಅಂತ ನನಗನ್ನಿಸ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಇನ್ ದ ಎಂಡ್, ಕೊನೆಗೆ, ಗರ್ಲ್ಸ್, ದಟ್ಸ್ ವೈ ಐ ರ್ಯಾನ್ ಫಾರ್ ಪ್ರೆಸಿಡೆಂಟ್, ಆದ್ದರಿಂದನೇ ಕೂಡ ನಿಮ್ಮ ಆ ಭವಿಷ್ಯವನ್ನು ರೂಪಿಸೋಕ್ಕೋಸ್ಕರನೇ ನಾನು ಈ ರಾಷ್ಟ್ರಪತಿ ಹುದ್ದೆಗೋಸ್ಕರ ಸ್ಪರ್ಧೆಗಿಳಿದಿದ್ದು ಅಂತ ಹೇಳ್ತಿದ್ದಾರೆ. ಬಿಕಾಸ್ ಆಫ್ ವಾಟ್ ಐ ವಾಂಟ್ ಫಾರ್ ಯು ಆ್ಯಂಡ್ ಫಾರ್ ಎವ್ರಿ ಚೈಲ್ಡ್ ಇನ್ ದಿಸ್ ನೇಷನ್. ನಾನು ಮತ್ತು ನೀವು ಅಷ್ಟೇ ನನ್ನ ಮಕ್ಕಳಲ್ದೇನೆ ಈ ಇಡೀ ನಮ್ಮ ರಾಷ್ಟ್ರದಲ್ಲಿರುವಂಥ ಎಲ್ಲ ಮಕ್ಕಳಿಗೆ ಅವರು ಬಯಸಿದ್ದವರಿಗೆ ಸಿಗಬೇಕು. ನಾನು ಹೆಂಗೆ ನನ್ನ ಮಕ್ಕಳಿಗೆ ಇದು ಸಿಗಲಿ ಅಂತ ಬಯಸ್ತಿದ್ದೇನೆ, ಅದೇ ಥರ ಈ ರಾಷ್ಟ್ರದಲ್ಲಿರುವಂಥ ಎಲ್ಲ ಮಕ್ಕಳಿಗೂ ಅದು ಸಿಗಬೇಕು, ಅದನ್ನು ನಾನು ದೊರಕಿಸ್ಕೊಡ್ಬೇಕು ನನ್ನ ಮನೋಭಾವನೆಯಿಂದನೇ ನಾನು ಈ ರಾಷ್ಟ್ರಪತಿ ಸ್ಪರ್ಧೆಗೆ ಇಳಿದಿದ್ದು ಅಂತ ಅವ್ರ ಮಕ್ಕಳಿಗೆ ಹೇಳ್ತಿದ್ದಾರೆ. ಐ ವಾಂಟ್ ಆಲ್ ಅವರ್ ಚಿಲ್ಡ್ರನ್ ಟು ಗೋ ಟು ಸ್ಕೂಲ್ಸ್ worthy of their potential, schools that challenge them, inspire them, and instill in them a sense of wonder about the world around them. ಅವ್ರೇನು ಹೇಳ್ತಿದ್ದಾರೆ ಅಂದರೆ, ಐ ವಾಂಟ್ ಆಲ್ ಅವರ್ ಚಿಲ್ಡ್ರನ್ ಟು ಗೋ ಟು ಸ್ಕೂಲ್, ನಾನು ನನ್ನ ರಾಷ್ಟ್ರದ ಎಲ್ಲ ಮಕ್ಕಳು ಶಾಲೆಗೆ ಹೋಗಬೇಕು ಅನ್ನೋದನ್ನು ಬಯಸ್ತೀನಿ. ಅದು ಎಂಥ ಶಾಲೆ ಅಂದ್ರೆ ಅವರ ಟ್ಯಾಲೆಂಟ್ಗೆ, ಅವರ ಶಕ್ತಿಗೆ ಯೋಗ್ಯವಾಗಿರುವಂಥ ಶಾಲೆ ಆಗಿರಬೇಕದು. ಅವರ ಸಾಮರ್ಥ್ಯಕ್ಕೆ, ಅವರ ಯೋಗ್ಯತೆಗೆ ತಕ್ಕಂಥ ಸ್ಕೂಲಲ್ಲಿ ಅವರು ಓದಬೇಕು. ದಟ್ ಚಾಲೆಂಜ್ ದೆಮ್, ಅದು ಅವರಿಗೆ ಚಾಲೆಂಜ್ ಮಾಡಬೇಕು ಸ್ಕೂಲು.
ಅವರು ಇರುವಂಥ ಸ್ಕೂಲು ಅವರಿಗೆ ಸವಾಲುಗಳನ್ನು ಒದ್ದಬೇಕು. ಇನ್ಸ್ಪೈರ್ ದೆಮ್, ಅವರನ್ನ ಇನ್ಸ್ಪೈರ್ ಮಾಡಬೇಕು, ಅವರಿಗೆ ಸ್ಫೂರ್ತಿಯಾಗಿರಬೇಕು ಆ ಸ್ಕೂಲು. ಆ್ಯಂಡ್ ಇನ್ಸ್ಟಿಲ್ ಇನ್ ದೆಮ್ ಅ ಸೆನ್ಸ್ ಆಫ್ ವಂಡರ್ ಅಬೌಟ್ ದ ವರ್ಲ್ಡ್ ಅರೌಂಡ್ ದೆಮ್, ಅವರಲ್ಲಿ ಈ ಪ್ರಪಂಚದ ಅದ್ಭುತಗಳ ಬಗ್ಗೆ ಆಸಕ್ತಿಯನ್ನು ಹುಟ್ಟಿಸಿ ಹಾಕಬೇಕು ಆ ಸ್ಕೂಲು. ಆ ಥರ ಇರಬೇಕು ಶಾಲೆ ಅಂದರೆ. ಅಂಥ ಶಾಲೆಯಲ್ಲಿ ನನ್ನ ರಾಷ್ಟ್ರದ ಎಲ್ಲ ಮಕ್ಕಳು ಕೂಡ ಓದಬೇಕು ಅನ್ನೋದು ಅವರ ಆಸೆ ಆಗಿತ್ತು. ಐ ವಾಂಟ್ ದೆಮ್ ಟು ಹ್ಯಾವ್ ದ ಚಾನ್ಸ್ ಟು ಗೋ ಟು ಕಾಲೇಜ್. ನನಗೇನು ಇಷ್ಟ ಅಂದರೆ ಆ ಮಕ್ಕಳು ಸ್ಕೂಲಿಗೆ ಅಷ್ಟೇ ಅಲ್ಲದೆ ಅವರಿಗೆ ಕಾಲೇಜ್ಗೆ ಹೋಗುವಂತಹ ಅವಕಾಶನೂ ಕೂಡ ದೊರಕಬೇಕು. ಈವನ್ ಇಫ್ ದೇರ್ ಪೇರೆಂಟ್ಸ್ ಆರ್ ನಾಟ್ ರಿಚ್, ಅವರ ಪೋಷಕರು ಶ್ರೀಮಂತ ಅಲ್ಲದೆ ಇದ್ರೂ ಪರವಾಗಿಲ್ಲ, ಅವ್ರ ಕೈಲಿ ಅವ್ರ ಮಕ್ಕಳನ್ನ ಓದ್ಸೋಕ್ಕಾಗದೇ ಇದ್ರು ಆ ಮಕ್ಕಳು ಕಾಲೇಜಿಗೆ ಹೋಗಬೇಕು ಅನ್ನೋದು ಅವ್ರ ಆಸೆ. ಆ್ಯಂಡ್ ಐ ವಾಂಟ್ ದೆಮ್ ಟು ಗೆಟ್ ಗುಡ್ ಜಾಬ್ಸ್, ಅವರು ಒಳ್ಳೆ ಕೆಲಸಕ್ಕೆ ಸೇರಬೇಕು, ಗುಡ್ ಜಾಬ್ಗೆ ಹೊಂದ್ಕೋಬೇಕು. ಜಾಬ್ಸ್ ದಟ್ ಪೇ ವೆಲ್, ಅವ್ರು ಮಾಡುವಂಥ ಜಾಬ್ಗೆ ತಕ್ಕಂತಹ ಸಂಬಳ ಅವರಿಗೆ ಬರ್ತಿರಬೇಕು. ಆ್ಯಂಡ್ ಗಿವ್ ದೆಮ್ ಬೆನಿಫಿಟ್ಸ್ ಲೈಕ್ ಹೆಲ್ತ್ ಕೇರ್, ಜಾಬ್ಸ್ ದಟ್ ಲೆಟ್ ದೆಮ್ ಸ್ಪೆಂಡ್ ಟೈಮ್ ವಿತ್ ದೇರ್ ಓನ್ ಕಿಡ್ಸ್ ಆ್ಯಂಡ್ ರಿಟೈರ್ ವಿತ್ ಡಿಗ್ನಿಟಿ. ಅವ್ರು ಮಾಡುವಂಥ ಕೆಲಸದಿಂದ ಅವರಿಗೆ ಸಾಕಾಗೋಷ್ಟು ಸಂಬಳ ಬರ್ತಿರಬೇಕು. ಮತ್ತೆ ಅವ್ರು ಮಾಡ್ತಿರೋ ಜಾಬಿಂದ ಅವರಿಗೆ ಹೆಲ್ತ್ ಕೇರ್, ಅದ್ರ ಜೊತೆಗೆ ಆ ಹೆಲ್ತ್ ಕೇರ್ ಬಗ್ಗೆನೂ ಬೆನಿಫಿಟ್ಸ್ ಇರಬೇಕು. ಅದಲ್ದೇ ಜಾಬ್ಸ್ ಹೆಂಗಿರ್ಬೇಕಂದ್ರೆ ದಟ್ ಅವ್ರ ಕುಟುಂಬದ ಜೊತೆಗೆ ಅವ್ರಿಗೆ ಸ್ವಲ್ಪ ಸಮಯ ಕಳೀಲಿಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಸಮಯನೂ ಕೊಟ್ಟಿರಬೇಕು. ಆ ಥರ ಇರಬೇಕು ಅವ್ರು ಮಾಡೋ ಜಾಬು. ಮತ್ತೆ ಅವರು ನಿವೃತ್ತಿ ಹೆಂಗಿರ್ಬೇಕಂದ್ರೆ ಅದು ಗೌರವಯುತವಾಗಿರಬೇಕು. ರಿಟೈರ್ ವಿತ್ ಡಿಗ್ನಿಟಿ ಅಂತ ಕೆಲಸಕ್ಕೆ ಅವ್ರು ಸೇರ್ಕೊಳ್ಳೋ ಥರ ಓದಬೇಕು ಅನ್ನೋದು ನನ್ನ ಆಸೆ ಅಂತ ಅವರು ಹೇಳ್ತಿದ್ದಾರೆ. ಐ ವಾಂಟ್ ಅಸ್ ಟು ಪುಷ್ ದ ಬೌಂಡ್ರೀಸ್ ಆಫ್ ಡಿಸ್ಕವರಿ ಸೊ ದ್ಯಾಟ್ ಯು ವಿಲ್ ಲೈವ್ ಟು ಸಿ ನ್ಯೂ ಟೆಕ್ನಾಲಜೀಸ್ ಆ್ಯಂಡ್ ಇನ್ವೆನ್ಷನ್ಸ್ ದಟ್ ಇಂಪ್ರೂವ್ ಅವರ್ ಲೈಫ್ಸ್ ಆ್ಯಂಡ್ ಮೇಕ್ ಅವರ್ ಪ್ಲಾನೆಟ್ ಕ್ಲೀನರ್ ಆ್ಯಂಡ್ ಸೇಫರ್. ಅವರು ಏನನ್ನ ಬಯಸ್ತಿದ್ದಾರೆ ಅಂದರೆ ಐ ವಾಂಟ್ ಅಸ್ ಟು ಪುಷ್ ದ ಬೌಂಡ್ರೀಸ್ ಆಫ್ ಡಿಸ್ಕವರಿ. ಈಗ ಆಲ್ರೆಡಿ ಬೆಳಕಿಗೆ ಬಂದಿರುವಂತಹ ಆವಿಷ್ಕಾರಗೊಂಡಿರುವಂತಹ ಎಲ್ಲ ಸಂಶೋಧನೆಗಳನ್ನು ದಾಟಿ ಹೋಗ್ಬೇಕು, ಆ ಬೌಂಡ್ರಿಗಳನ್ನು ದಾಟಿ ಹೋಗಬೇಕು. ಆವಾಗ ಮಾತ್ರ ನೀವು ಬದುಕಲಿಕ್ಕೆ ಸಾಧ್ಯ. ಅದು ಯಾವುದರೊಂದಿಗೆ ಅಂದರೆ ಹೊಸ ತಂತ್ರಜ್ಞಾನದೊಂದಿಗೆ, ಹೊಸ ಆವಿಷ್ಕಾರದೊಂದಿಗೆ. ಅದರಿಂದ ಹೊಸ ಆವಿಷ್ಕಾರ, ಹೊಸ ತಂತ್ರಜ್ಞಾನದಿಂದ ನಮ್ಮ ಪ್ಲಾನೆಟ್ ಅಂದರೆ ನಮ್ಮ ಭೂಮಿ ಸ್ವಚ್ಛವಾಗಿರಬೇಕು ಮತ್ತು ಸೇಫ್ ಆಗಿರಬೇಕು. ಆ ರೀತಿ ನಾವು ಈಗಿರುವಂತಹ ಟೆಕ್ನಾಲಜಿ ಬೌಂಡ್ರಿಯನ್ನು ದಾಟಿ ಹೊಸದನ್ನೇನಾದರೂ ಮಾಡಬೇಕು ಅಂತ ಅವರು ಹೇಳ್ತಿದ್ದಾರೆ. ಆ್ಯಂಡ್ ಐ ವಾಂಟ್ ಅಸ್ ಟು ಪುಷ್ ಅವರ್ ಓನ್ ಹ್ಯೂಮನ್ ಬೌಂಡ್ರೀಸ್ ಟು ರೀಚ್ ಬಿಯಾಂಡ್ ದ ಡಿವೈಡ್ಸ್ ಆಫ್ ರೇಸ್ ಆ್ಯಂಡ್ ರೀಜನ್. ಅವ್ರು ಮತ್ತೆ ಇನ್ನೊಂದೇನು ಹೇಳ್ತಿದ್ದಾರೆ ಅಂದರೆ, ನಾ ಬಯಸ್ತೇನೆ ಏನಂದ್ರೆ ನಾವು ನಮ್ಮ ಮನುಷ್ಯರ ಒಂದು ಬೌಂಡ್ರಿಯನ್ನು ಹಾಕ್ಕೊಂಡಿದ್ದೀವಿ. ನಮ್ಮ ಜನಾಂಗ, ನಮ್ಮ ಧರ್ಮ ಅನ್ನುವಂಥ ಬೌಂಡ್ರಿ ಹಾಕ್ಕೊಂಡಿದ್ದೀವಿ. ಆ ಬೌಂಡ್ರಿಯನ್ನು ನಾವು ದಾಟಿ ಬರಬೇಕು. ಆ ತಲೆಯಿಂದ ಆ ಭಾವನೆ ಹೋಗಬೇಕು. ನಮ್ಮ ಜನಾಂಗ, ನಮ್ಮ ಧರ್ಮ, ನಮ್ಮ ಜನ ಅನ್ನುವಂಥ ಭಾವನೆ ಹೋಗಬೇಕು. ಮತ್ತು ಹೆಣ್ಣು ಗಂಡು, ಜೆಂಡರ್ ಆ್ಯಂಡ್ ರಿಲಿಜಿಯನ್, ಹೆಣ್ಣು ಗಂಡು ಅನ್ನೋ ಭಾವನೆ ಹೋಗಬೇಕು. ಜಾತಿ ಧರ್ಮಗಳ ಭೇದದಿಂದ ನಾವು ಹೊರಗೆ ಬರಬೇಕು. ದಟ್ ಕೀಪ್ಸ್ ಅಸ್ ಫ್ರಮ್ ಸೀಯಿಂಗ್ ದ ಬೆಸ್ಟ್ ಇನ್ ಈಚ್ ಅದರ್. ಹಂಗಾದಾಗ ಮಾತ್ರ ನಾವು ಒಬ್ಬರಲ್ಲಿ ಒಬ್ಬರು ಬೆಸ್ಟನ್ನು ಕಾಣಲಿಕ್ಕೆ ಸಾಧ್ಯ ಅಂತ ಅವರು ಹೇಳ್ತಿದ್ದಾರೆ. ದೀಸ್ ಆರ್ ದ ಥಿಂಗ್ಸ್ ಐ ವಾಂಟ್ ಫಾರ್ ಯು. ಇವೆಲ್ಲವೂ ನಾನು ನಿಮಗೋಸ್ಕರ ಬಯಸುವಂಥವು. ಅವೇನೆಂದರೆ ಟು ಗ್ರೋ ಅಪ್ ಇನ್ ಅ ವರ್ಲ್ಡ್ ವಿತ್ ನೋ ಲಿಮಿಟ್ಸ್ ಆನ್ ಯುವರ್ ಡ್ರೀಮ್ಸ್ ಆ್ಯಂಡ್ ನೋ ಅಚೀವ್ಮೆಂಟ್ಸ್ ಬಿಯಾಂಡ್ ಯುವರ್ ರೀಚ್. ಅದೇನೆಂದರೆ ಟು ಗ್ರೋ ಅಪ್ ಇನ್ ದ ವರ್ಲ್ಡ್, ನೀವು ಈ ಪ್ರಪಂಚದಲ್ಲಿ ಬೆಳಿಬೇಕು. ಹೆಂಗೆ ಬೆಳಿಬೇಕಂದ್ರೆ ನಿಮಗೆ ಯಾವುದ್ರ ಮೇಲೂ ಲಿಮಿಟ್ ಇರಬಾರ್ದು. ಹಂಗೆ ಬೆಳಿಬೇಕು. ನಿಮ್ಗೆ ಏನು ಇಷ್ಟ, ಯಾವ ಥರ ಇಷ್ಟ ಆ ಥರ ಬದುಕೋ ಥರ ನೀವು ಬೆಳಿಬೇಕು. ಆನ್ ಯುವರ್ ಡ್ರೀಮ್ಸ್, ನೀವು ನಿಮ್ಮ ಆಸೆ, ನಿಮ್ಮ ಕನಸುಗಳ ಮೇಲೆ ಬೆಳಿಬೇಕು. ಆ್ಯಂಡ್ ನೋ ಅಚೀವ್ಮೆಂಟ್ಸ್ ಬಿಯಾಂಡ್ ಯುವರ್ ರೀಚ್. ನಿಮ್ಮ ಕೈಲೇ ಆಗದೇ ಇರೋವಂಥ ಕೆಲಸ ಮಾಡದೇ ಇದ್ರೂ ಪರವಾಗಿಲ್ಲ, ಆದರೆ ನಿಮ್ಮ ಆಸೆ, ನಿಮ್ಮ ಕನಸಿಗೆ ತಕ್ಕಂತೆಯೇ ಬದುಕಬೇಕು. ಯಾವುದೇ ಲಿಮಿಟ್ ಇಲ್ಲದೆ ಬದುಕಬೇಕು. ಆ್ಯಂಡ್ ಟು ಗ್ರೋ ಇನ್ ಟು ಕಂಪ್ಯಾಷನೇಟ್, ನೀವು ಮತ್ತೆ ಹೆಂಗೆ ಬೆಳಿಬೇಕಂದ್ರೆ ಸಹಾನುಭೂತಿಯಿಂದ ಬೆಳಿಬೇಕು. ಕಮಿಟೆಡ್ ವುಮೆನ್ ಹೂ ವಿಲ್ ಹೆಲ್ಪ್ ಬಿಲ್ಡ್ ದಟ್ ವರ್ಲ್ಡ್. ಈ ಪ್ರಪಂಚ ನಿಂತಿರೋಕ್ಕೆ ಕಾರಣವಾಗಿರುವಂತಹ ಮಹಿಳೆ, ಸಹಾನುಭೂತಿಯ, ಹೊಂದಾಣಿಕೆಯ, ಕಮಿಟೆಡ್ ವುಮೆನ್ ಹೂ ವಿಲ್ ಹೆಲ್ಪ್ ಬಿಲ್ಡ್ ದಟ್ ವರ್ಲ್ಡ್. ಆ ಥರ ನೀವು ಬೆಳಿಬೇಕು. ಆ್ಯಂಡ್ ಐ ವಾಂಟ್ ಎವ್ರಿ ಚೈಲ್ಡ್, ಮತ್ತು ನಾನು ಬಯಸ್ತೇನೆ ಎಲ್ಲ ಮಕ್ಕಳು ಕೂಡ ಟು ಹ್ಯಾವ್ ದ ಸೇಮ್ ಚಾನ್ಸಸ್ ಟು ಲರ್ನ್ ಆ್ಯಂಡ್ ಡ್ರೀಮ್ ಆ್ಯಂಡ್ ಗ್ರೋ ಆ್ಯಂಡ್ ಥ್ರೈವ್ ದಟ್ ಯು ಗರ್ಲ್ಸ್ ಹ್ಯಾವ್. ಮತ್ತೇನೆಂದರೆ ಎಲ್ಲ ಮಕ್ಕಳು ಕೂಡ ನಿಮ್ಮ ಥರನೇ, ನೀವು ನನ್ನ ಮಕ್ಕಳಾಗಿ ಎಲ್ಲ ಸೌಕರ್ಯಗಳೊಂದಿಗೆ ಹೆಂಗೆ ಬೆಳೆದಿರಿ, ನನ್ನ ದೇಶದ ಎಲ್ಲ ಮಕ್ಕಳು ಕೂಡ ಹಾಗೆ ಬೆಳಿಬೇಕು.
ಇದೇ ರೀತಿ ಕಲಿಬೇಕು, ಇದೇ ರೀತಿ ಕನಸುಗಳನ್ನು ಕಾಣಬೇಕು, ಈ ರೀತಿ ಬೆಳಿಬೇಕು. ಮತ್ತೇನು ಹೇಳ್ತಿದ್ದಾರೆ ಅಂದರೆ, ದ್ಯಾಟ್ಸ್ ವೈ ಐ ಹ್ಯಾವ್ ಟೇಕನ್ ಅವರ್ ಫ್ಯಾಮಿಲಿ ಆನ್ ದಿಸ್ ಗ್ರೇಟ್ ಅಡ್ವೆಂಚರ್. ಆದ್ದರಿಂದನೇ, ಈ ಕಾರಣದಿಂದಾನೇ ನಾನು ನನ್ನ ಕುಟುಂಬವನ್ನು ಈ ರಾಜಕೀಯ ವ್ಯವಸ್ಥೆಗೆ ತಗೊಂಡ್ಬಂದಿರೋದು ಅಂತ ಅವ್ರು ಹೇಳ್ತಿದ್ದಾರೆ. ಐ ಆಮ್ ಸೋ ಪ್ರೌಡ್ ಆಫ್ ಬೋತ್ ಆಫ್ ಯು. ನನಗೆ ನಿಮ್ಮಿಬ್ಬರ ಬಗ್ಗೆ ಬಹಳ ಹೆಮ್ಮೆ ಇದೆ. ಐ ಲವ್ ಯು ಮೋರ್ ದ್ಯಾನ್ ಯು ಕ್ಯಾನ್ ಎವರ್ ನೋ. ನಾನು ನಿಮ್ಮನ್ನಿಬ್ಬರನ್ನ ಎಷ್ಟು ಪ್ರೀತಿಸ್ತೀನಿ ಅಂದರೆ ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಅಷ್ಟು ನಾನು ನಿಮ್ಮನ್ನು ಪ್ರೀತಿಸ್ತೀನಿ. ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಎವ್ರಿ ಡೇ ಫಾರ್ ಯುವರ್ ಪೇಷನ್ಸ್, ಪಾಯ್ಸ್, ಗ್ರೇಸ್ ಆ್ಯಂಡ್ ಹ್ಯೂಮರ್ ಆಸ್ ವಿ ಪ್ರಿಪೇರ್ ಟು ಸ್ಟಾರ್ಟ್ ಅವರ್ ನ್ಯೂ ಲೈಫ್ ಟುಗೆದರ್ ಇನ್ ದ ವೈಟ್ ಹೌಸ್. ಎಷ್ಟು ಪ್ರೀತಿಸ್ತೀನಿ ಅಂದರೆ ನಿಮಗೆ ಊಹೆ ಮಾಡ್ಲಿಕ್ಕೆ ಆಗದೇ ಇರೋಷ್ಟು ನಾನು ನಿಮ್ಮನ್ನು ಪ್ರೀತಿಸ್ತೀನಿ. ಆ್ಯಂಡ್ ಐ ಆಮ್ ಗ್ರೇಟ್ಫುಲ್, ನಾನು ನಿಮ್ಗೆ ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಎದಕ್ಕಂದರೆ ಫಾರ್ ಎವ್ರಿ ಡೇ, ಯಾವಾಗಲೂ ದಿನಾನೂ ಕೂಡ ನಿಮ್ಮ ತಾಳ್ಮೆಗೆ, ನಿಮ್ಮ ಸಮತೋಲನಕ್ಕೆ, ನಿಮ್ಮ ಸಪೋರ್ಟಿಗೆ, ನಿಮ್ಮ ಮಾನವೀಯತೆಗೆ, ಎಲ್ಲದಕ್ಕೂ ಕೂಡ ನಾನು ಬಹಳ ಋಣಿಯಾಗಿರ್ತೇನೆ. ಆಸ್ ವಿ ಪ್ರಿಪೇರ್ ಟು ಸ್ಟಾರ್ಟ್ ಅವರ್ ನ್ಯೂ ಲೈಫ್ ಟುಗೆದರ್ ಇನ್ ದ ವೈಟ್ ಹೌಸ್. ನಾವೆಲ್ಲ ಕೂಡ ಜೊತೆಗೆ ನಮ್ಮ ಬಿಳಿಯ ಮನೆಯಲ್ಲಿ ಇರಲಿಕ್ಕೆ ನಾನು ಇಷ್ಟವನ್ನು ಪಡ್ತೇನೆ ಅಂತ ಹೇಳ್ತಿದ್ದಾರೆ. ಡ್ಯಾಡ್ ಲವ್ ಅಂದರೆ ತಂದೆಯ ಪ್ರೀತಿ. ಸೊ ಅಟ್ ದ ಎಂಡ್ ಆಫ್ ದಿಸ್ ಸೆಷನ್ ಐ ವಿಲ್ ಹ್ಯಾವ್ ಅನ್ ಆಕ್ಟಿವಿಟಿ ಫಾರ್ ಯು ಪೀಪಲ್. ದಟ್ ಈಸ್, all of you can try to write a paragraph about your dream or aim. Suppose if you want to become a Prime Minister of India or President of India, whatever that may be, you have to write something related to that your aim. ನಿಮ್ಮ ಕನಸು, ನಿಮ್ಮ ಗುರಿ ಏನಿದೆ? ಒಂದು ವೇಳೆ ನೀವೇನಾದರೂ ಭಾರತದ ಪ್ರಧಾನಮಂತ್ರಿ ಆಗಿದ್ರೆ, ಭಾರತದ ರಾಷ್ಟ್ರಪತಿ ಆಗಿದ್ರೆ, ನೀವು ಏನೆಲ್ಲ ಅಭಿವೃದ್ಧಿಗಳನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೀರಿ, ಅಥವಾ ನೀವು ಅದು ಆಗಬೇಕು ಅನ್ನೋದ್ರ ಹಿಂದೆ ಇರೋ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಟಿಪ್ಪಣಿಯನ್ನು ಬರೀರಿ. ಓಕೆ, ಥ್ಯಾಂಕ್ ಯು.